Hello friends, welcome back to my YouTube channel. ಸೊ IAS ಪ್ರಿಲಿಮಿನರಿ ಪರೀಕ್ಷೆ ಮೇ 24ಗೆ ನಡೀತು. ಸೊ ಎಕ್ಸಾಮ್ ಕ್ವಶನ್ ಪೇಪರ್ ಡಿಫಿಕಲ್ಟ್ ಇತ್ತು. ಇದ್ರ ಬಗ್ಗೆ ಎಲ್ಲ ಅಂತೂ ಆಲ್ರೆಡಿ ನಿಮಗೂ ಗೊತ್ತಿರ್ತದ. ಕ್ವಶನ್ ಪೇಪರ್ ನೋಡಿರ್ತೀರಿ ಅಂಡ್ ಯಾರೆಲ್ಲ ಅಟೆಂಡ್ ಆಗಿಲ್ಲ ಅವ್ರ ಕ್ವಶನ್ ಪೇಪರ್ ನೋಡಿರ್ತೀರಿ, ಕೆಲವು ವಿಡಿಯೋಸ್ಗಳನ್ನು ನೋಡಿರ್ತೀರಿ. ಇನ್ನು ಸ್ವತಃ ಯಾರು ಒಂದು ಕ್ವಶನ್ ಪೇಪರ್ನ ಅಟೆಂಡ್ ಮಾಡಿರಿ, ಎಕ್ಸಾಮ್ ಅಟೆಂಡ್ ಮಾಡಿರ್ತಾರಲ್ಲ ಅವ್ರಿಗಂತೂ ಇನ್ನೂ ಡೀಟೇಲ್ ಆಗಿ ಗೊತ್ತಿರ್ತದ. ಸೊ ಅದೆಲ್ಲ ಓಕೆ, ಬಟ್ ಪ್ರಿಲಿಮಿನರಿ ಪರೀಕ್ಷೆ ಒಂದು ರಿಸಲ್ಟ್ ಯಾವಾಗ ಬರ್ತದ? ಸೊ ಆಫಿಷಿಯಲ್ ಆಗಿ ಒಂದು ರಿಸಲ್ಟ್ ರಿಲೀಸ್ ಆಗ್ತದ, ಒಂದು ಲಿಸ್ಟ್ UPSC ಅನೌನ್ಸ್ ಮಾಡ್ತೈತಿ, ಔಟ್ ಮಾಡ್ತದ. ನಾವು UPSC ಒಂದ ವೆಬ್ಸೈಟ್ ಒಳಗ ಅಫಿಷಿಯಲ್ ಆಗಿ ಯಾರೆಲ್ಲ ಮೇನ್ಸ್ ಪರೀಕ್ಷೆಗೆ ಕ್ವಾಲಿಫೈ ಆಗ್ಯಾರ ಅನ್ನೋ ಒಂದು ಲಿಸ್ಟ್ ನ UPSC ಅನೌನ್ಸ್ ಮಾಡ್ತದ. ಸೊ ಆ ಡೇಟ್ ಸಲುವಾಗಿ, ಆ ಒಂದು ರಿಸಲ್ಟ್ ಸಲುವಾಗಿ ಬಹಳ ವಿದ್ಯಾರ್ಥಿಗಳು ವೇಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳು ಹೆಂಗಂದ್ರೆ ಅಬೌವ್ 75 ಇರ್ತಾರು, 78 ಇರ್ತಾರು. ಸೊ ಒಂದು ಗೊಂದಲದೊಳಗೆ ಇರ್ತಾರೆ, ಮೇನ್ಸ್ಗೆ ಪ್ರಿಪರೇಷನ್ ಮಾಡೋನು ಬ್ಯಾಡೋ ಅಂತ ಹೇಳಿ ಕಸ. ಸೊ ಹಿಂಗಾಗಿ ಪ್ರಿಲಿಮಿನರಿ ಪರೀಕ್ಷೆಯ ಒಂದು ರಿಸಲ್ಟ್ ಯಾವಾಗ ಬರ್ಬಹುದು ಅಂತ ನೋಡೋದಾತಂದ್ರ, ಫಸ್ಟ್ ಥಿಂಗ್ ಏನಂದ್ರ 2023 UPSC ಪರೀಕ್ಷೆ ನಡೆದ 15ನೇ ದಿನಕ್ಕಂದ್ರ ರಿಸಲ್ಟ್ ನ ಅನೌನ್ಸ್ ಮಾಡಿತ್ತು. ಇನ್ನ 2024 ಒಳಗ ಕೇವಲ 14 ದಿನದೊಳಗಾಗಿನ ರಿಸಲ್ಟ್ ಬಂದಿತ್ತು. ಸೊ ಫಾಸ್ಟ್ ಆಗಿ ರಿಸಲ್ಟ್ ಬಿಟ್ಟಂತ ಒಂದು ವರ್ಷ ಇದೆ 2024. ಇನ್ನ 2025 ಅಂದ್ರೆ ಹೋದ ವರ್ಷ ಏನೈತ್ಲಾ 17 ದಿನಗಳ ನಂತರ ರಿಸಲ್ಟ್ ಅನೌನ್ಸ್ ಆಗಿತ್ತು. ಸೊ ಈ ಒಂದು ಅನಲೈಸಿಸ್ ನೋಡೋದ್ರ ಪ್ರಕಾರ ಈ ವರ್ಷ ಮೇ 24ಗೆ ಎಕ್ಸಾಮ್ ನಡೆದೈತಿ. ಸೊ ಹಿಂಗಾಗಿ ಜೂನ್ 8ರಿಂದ ಒಂದು 11-12ನೇ ತಾರೀಕು ಒಳಗಾಗಿ ನಿಮ್ಮ ಒಂದು ಪ್ರಿಲಿಮಿನರಿ ಏನು ರಿಸಲ್ಟ್ ಇರ್ತೈತಲ್ಲ ಅದು ಅಫಿಷಿಯಲಿ ಅನೌನ್ಸ್ ಆಗೋ ಎಲ್ಲಾ ಸಾಧ್ಯತೆ ಐತಿ. ಸೊ ಅದಕ್ಕೂ ಮುಂಚೆ ಹೇಳೋದಂತಂದ್ರ ನಿಮ್ದೇನಾರ ಅಂಕಗಳು 75 ಅಬೋವ್ ಅದಾವಂತಂದ್ರ ಟೈಮ್ ನ ವೇಸ್ಟ್ ಮಾಡದೆ ಮೇನ್ಸ್ಗೆ ಪ್ರಿಪ್ರೇಷನ್ ನ ಮಾಡ್ಕೊಳ್ರಿ. ಅಂಡ್ ಈ ಒಂದು ವರ್ಷದ ಕ್ವಶನ್ ಪೇಪರ್ ಡಿಫಿಕಲ್ಟ್ ಇತ್ತು ಅನ್ನೋ ಕಾರಣಕ್ಕೆ ಇದ್ರ ಮೇಲೆನ ನಿಮ್ಮ ಅಬಿಲಿಟಿನ ಜಡ್ಜ್ ಮಾಡಕ್ ಹೋಗ್ಬೇಡ್ರಿ, ನನ್ನಿಂದ ಪಾಸಿಬಲ್ ಇಲ್ಲ, ನನ್ಗೆ ಆಗುದಿಲ್ಲ ಅಂತ ಹೇಳಿ. ಸೊ ಕಾಂಪಿಟೇಟಿವ್ ಪರೀಕ್ಷೆ, ಅದ್ರಾಗೂ UPSC ಒಂದು ಪರೀಕ್ಷೆ ಅಂದ ಮೇಲೆ ಇದು ಪ್ರಿಡಿಕ್ಟೇಬಲ್ ಅಂತೂ ಇರುವುದಿಲ್ಲ. ಒಂದ್ ವರ್ಷ ಪಾಲಿಟಿ ಮೇಲೆ ವೇಟೇಜ್ ಇರ್ತದ, ಇನ್ನೊಂದ್ಸಲ ಹಿಸ್ಟ್ರಿ ಮೇಲೆ ಇರ್ತದ, ಒಂದೊಂದ್ಸಲ ಕರೆಂಟ್ ಅಫೇರ್ಸ್ ಕ್ವಶನ್ ಬಂದಿರಂಗಿಲ್ಲ ಜಾಸ್ತಿ, ಒಂದೊಂದ್ಸಲ ಕರೆಂಟ್ ಅಫೇರ್ಸ್ ಅನ್ನ ಜಾಸ್ತಿ ಕ್ವಶನ್ಸ್ ಬಂದಿರ್ತಾವು. ಸೊ ಹಿಂಗಾಗಿ ಯಾರೆಲ್ಲ ಪ್ರಿಲಿಮ್ಸು ಮೇನ್ಸ್ಗೆ ಪರ್ಫೆಕ್ಟ್ ಆಗಿ ಓದ್ಕೊಂಡು ಹೋಗಿರ್ತೀರಿ, PIB ನ್ಯೂಸ್ ಪೇಪರ್ಸು, ಮಂತ್ಲಿ ಮ್ಯಾಗಝಿನ್ ಎಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡ್ತಿರಲ್ಲ, UPSC ನ ನೀವು ಆರಾಮಾಗಿ ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ 3 ಸ್ಟೇಜಸ್ ನ ಕ್ಲಿಯರ್ ಮಾಡಬಹುದು. ಈ ಒಂದು ಜರ್ನಿ ಒಳಗ ಏನಾರ ಡೌಟ್ಸ್ ಇತ್ತಂದ್ರ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.